ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಆಂಧ್ರದ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಗಲಭೆ ನಡೀತಾ ಇದ್ದರೆ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. ಆಂಧ್ರಕ್ಕೂ ನಮಗೇನು ಸಂಬಂಧ ಅಂಥೇಳಿ ಬಹುಶಃ ನಿಮಗೂ ಆಶ್ಚರ್ಯ ಆಗಿರ್ಬೋದು. ಆದರೆ ನಮ್ಮ ರಾಜ್ಯ ಕತ್ತಲಲ್ಲಿ ಕೂರಬೇಕಾದ ಪರಿಸ್ಥಿತಿಗೆ ನಾವು ದೂಕಲ್ಪಟ್ಟಿದ್ದೀವಿ. ಇದು ಸಾರ್ವಜನಿಕರಾದ ನಮಗೆ ನಿಮಗೆ ಸಂಬಂಧಪಟ್ಟಿದ್ದ ವಿಚಾರನೆ. ನಾವು ಚರ್ಚೆ ಕರ್ನಾಟಕ ಕರೆಂಟ್ ಇಲ್ಲದೆ ಯಾಕೆ ಕತ್ತಲಲ್ಲಿ ಇದೆ ಅನ್ನೋದನ್ನು ಚರ್ಚೆ ಮಾಡೋದಕ್ಕೂ ಮೊದಲು ಈ ವಿಚಾರ ಏನು, ಈ ಸಬ್ಜೆಕ್ಟ್ ಏನು, ಯಾಕೆ ಈ ಸಬ್ಜೆಕ್ಟ್ ಎತ್ಕೊಂಡಿದ್ದೀವಿ, ಕತ್ತಲಲ್ಲಿ ಕರ್ನಾಟಕ ಯಾಕೆ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವರು ಏನು ಹೇಳಿದರು, ಇದನ್ನೆಲ್ಲ ನೋಡೋಣ ಈ ವರದಿಲಿ. ಅನಂತರ ಚರ್ಚೆ ಮಾಡ್ತೀನಿ. ಕತ್ತಲಲ್ಲಿ ಮುಳುಗಲಿದೆ ಕರ್ನಾಟಕ. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಅನಿವಾರ್ಯ. ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಸಮಸ್ಯೆ. ಕರ್ನಾಟಕ ಮತ್ತೆ ಕತ್ತಲಲ್ಲಿ ಮುಳುಗಲಿದೆ. ಹೌದು, ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಸಮಸ್ಯೆ ಎದುರಾಗಿದ್ದು ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಅನಿವಾರ್ಯವಾಗಿದೆ. ಸ್ವತಃ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಇದನ್ನು ಒಪ್ಪಿಕೊಂಡಿದ್ದಾರೆ. ತೆಲಂಗಾಣ ಹೋರಾಟದ ಎಫೆಕ್ಟ್. ಹೌದು, ಕಲ್ಲಿದ್ದಲು ಪೂರೈಕೆ ಸಮಸ್ಯೆಗೆ ತೆಲಂಗಾಣ ಹೋರಾಟವೇ ಕಾರಣ. ವಿದ್ಯುತ್ ಉತ್ಪಾದನೆಗೆ ನಾಗ್ಪುರ ಸಂಗ್ರೇನಿಯಿಂದ ರಾಜ್ಯಕ್ಕೆ ಕಲ್ಲಿದ್ದಲು ಪೂರೈಕೆಯಾಗುತ್ತಿಲ್ಲ. ಇದರಿಂದ ಆರ್ಟಿಪಿಎಸ್ನಲ್ಲಿ ಕೇವಲ 12 ದಿನಕ್ಕಾಗುವಷ್ಟು ಮಾತ್ರ ಕಲ್ಲಿದ್ದಲು ದಾಸ್ತಾನಿದೆ ಅಂತ ಕರಂದ್ಲಾಜೆ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಸದ್ಯಕ್ಕೆ 1500 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಇದೆ ಅಂತ ಅವರು ಬೆಂಗಳೂರಲ್ಲಿ ವಿವರಿಸಿದರು. NTPC ಯೋಜನೆಗಳಿಂದ ಕೇಂದ್ರದ ಶೇರ್ ನಮಗೆ ಬರ್ತಾ ಇತ್ತು. ಅಲ್ಲಿ ಕೂಡ ಈ ತೆಲಂಗಾಣ ಹೋರಾಟದ ಕಾರಣಕ್ಕಾಗಿ ಅಂಡರ್ ಜನರೇಷನ್ ಆಗ್ತಾ ಇದೆ. ಯಾಕಂದರೆ ಅವರಿಗೂ ಕೋಲ್ ಸಿಗ್ತಾ ಇಲ್ಲ ಮತ್ತು ಜನರೇಷನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಎಲ್ಲ ವರ್ಕರ್ ಸ್ಟ್ರೈಕ್ ಎಲ್ಲವೂ ಇದೆ. ಲೋಡ್ ಶೆಡ್ಡಿಂಗ್ ಬರೀ ಗ್ರಾಮಾಂತರ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, ನಗರ ಮತ್ತು ಪಟ್ಟಣ ಪ್ರದೇಶಕ್ಕೂ ಲೋಡ್ ಶೆಡ್ಡಿಂಗ್ ಅನ್ವಯವಾಗಲಿದೆ. ಆದರೆ ಎಷ್ಟು ಗಂಟೆಗಳವರೆಗೆ ಪವರ್ ಕಟ್ ಆಗಲಿದೆ ಅನ್ನೋದು ಇನ್ನೂ ಖಾತ್ರಿಯಾಗಿಲ್ಲ. ಅದೇನೇ ಆಗಲಿ, ಕರ್ನಾಟಕದಲ್ಲಿ ಕತ್ತಲು ಆವರಿಸಲಿದೆ ಅನ್ನೋದು ಮಾತ್ರ ಪಕ್ಕಾ. ಸೊ ಈಗಲೇ ಕ್ಯಾಂಡಲ್ ತಗೊಂಡು ಪ್ರಿಪೇರ್ ಆಗಿಬಿಡಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.